ಮುಸಲ್ಮಾನರು ಹೆಚ್ಚೆಚ್ಚು ಮಕ್ಕಳಿಗೆ ಜನ್ಮ ನೀಡುವಂಥ ಕೆಲಸ ಆಗುತ್ತೆ, ಯಾಕೆ ಹಿಂಗೆ ಅಂತ? ಇದು ನನ್ನ ಬಹಳ ಹಾಸ್ಯಾಸ್ಪದ. ಆದರೆ ಒಂದು ಕಡೆ ಸತ್ಯನೂ ಇದೆ. ಎಸ್ಪೆಷಲಿ ನಾವು ಈ ಕಡೆ ಕೆಲವು ಕಡೆ ಹೋಗ್ತೀವಿ, ಕೆಲವು ಮುಸ್ಲಿಂ ಲೊಕ್ಯಾಲಿಟಿನಲ್ಲಿ ಹೋಗ್ತಿರುವಾಗ ಕಾಣಿಸ್ಕೊಳ್ತಾರೆ. ಓಕೆ, ಹೆಂಗೆ ಕಾಣಿಸ್ಕೊಳ್ತಾರೆ ಅಂದರೆ, ಒಂದು ಬೈಕ್ನಲ್ಲಿ 4 ಜನರಿಗೆ ಹೋಗ್ತಾರೆ, ಹೆಲ್ಮೆಟ್ ಹಾಕೊಳ್ಳೋದಿಲ್ಲ, ನೋ ಎಂಟ್ರಿ ಇರುತ್ತೆ, ಅಲ್ಲೇ ಗಾಡಿ ಓಡಿಸ್ಕೊಂಡು ಹೋಗ್ತಾನೆ. ಮತ್ತೆ 4 ಜನರು ಕೂಡ ಹೆಲ್ಮೆಟ್ ಹಾಕೊಳ್ಳಲ್ಲ. ಹಿಂಗೆ ಒಂದು ನೋಡಿದ್ರೆ ಹೆಂಗೆ ಅನ್ಸುತ್ತೆ ಅಂದರೆ, ಎಲ್ಲಿಂದ ಬರ್ತಾರಪ್ಪ ಇವರು ಅಂತ ಕಾಣಿಸುತ್ತೆ. ಅಂದರೆ ಫಸ್ಟ್ ವಿಷಯ, ಐ ಆಮ್ ಎ ಮುಸ್ಲಿಂ. ಆದರೆ ಇವ್ರನ್ನ ನೋಡುವಾಗ ನನಗೆ ಇಷ್ಟು ಹಾಸ್ಯಾಸ್ಪದವಾಗಿದೆ. ಓಕೆ, 2 ಜನ ಹೋಗ್ಬೇಕಂದ್ರೆ, ಚಿಕ್ಕ ಮಗು ಬೇಕಂದ್ರೆ ಇಟ್ಕೋ, 4 ಯೂತ್ ಒಂದು ಬೈಕ್ ನಲ್ಲಿ ಹೋಗೋದು, ಹೆಲ್ಮೆಟ್ ಇಲ್ಲ, ನೋ ಎಂಟ್ರಿನಲ್ಲಿ ಹೋಗೋದು. ಇದು ಏನಿದು ಮೆಸೇಜ್? ವಾಟ್ ಈಸ್ ದ ಮೆಸೇಜ್? ಓಕೆ, ಅಂದ್ರೆ ಹೂಲಿಗ್ಯಾನಿಸಮ್ ಅಂತ ಕಾರ್ಡ್ ಮನುಷ್ಯರ ತರ ನಾವು ಕಾಣಿಸ್ಕೊಳ್ತೀವಿ. ಸ್ವಲ್ಪ ಖಾರವಾಗಿನೇ ಇರುತ್ತೆ ನಮ್ಮ ಮಾತು, ಬಟ್ ಅದು ಸತ್ಯದ ಮಾತು. ಎಲ್ಲರಿಗೂ ಕಾನೂನು ಇದ್ರೆ ನಿಮ್ ಮಾತ್ರ ಯಾಕೆ ಕಾನೂನು ಇಲ್ವಾ? ಯಾಕ್ರಿ ಟೋಪಿ ಹಾಕ್ಬಿಟ್ರೆ ಹೆಲ್ಮೆಟ್ ಬೇಡನಾ? ಪ್ರಶ್ನೆ. ಇವಾಗ ಇದರಿಂದ ಯಾರಿಗೆ ಅನ್ಯಾಯ ಆಗ್ತಿದೆ ಅಂದ್ರೆ, ಇವ್ರಿಗೆ ಅನ್ಯಾಯ ಆಗ್ತಿದೆ. ಹೆಲ್ಮೆಟ್ ಹಾಕೊಳ್ದೆ ಹೋಗಿ ಆಕ್ಸಿಡೆಂಟ್ ಆದ್ರೆ ಸತ್ತೋಗ್ಬಿಡ್ತಾನೆ. ಅಲ್ಲಿ ಹೆಂಗಸರು ವಿತೌಟ್ ಹೆಲ್ಮೆಟ್ ಹೋದ್ರೆ, ಅವಳು ಕೆಳಗೆ ಆಕ್ಸಿಡೆಂಟ್ ಆದ್ರೆ ಅಲ್ಲಿ ಸ್ಪಾಟ್ ಡೆಡ್. ಪ್ರಾಬ್ಲಮ್ ಇರೋದು. ಸೊ ವಾಟ್ ಆಮ್ ಐ ಟ್ರೈನ್ ಟು ಸೇ, ಪಾಪ್ಯುಲೇಷನ್ ಅನ್ನ ಹೇಗೆ ನೀವು ನಂಬರ್ಸ್ ಇಟ್ಟರೆ ಸಾಲದು, ಕ್ವಾಲಿಟಿ ಬೇಕಿದೆ. ನನ್ನ ಪಾಯಿಂಟ್ ಆಫ್ ಡಿಸ್ಕಷನ್ ಅಂದ್ರೆ, ನೀನು 1,000 ಜನರು ಇಟ್ಕೋ ಬೇಕಾಗಿಲ್ಲ, ನೀನು 1,00,000 ನಿಮ್ ಸಮುದಾಯದಲ್ಲಿ ಇರ್ಲಿ, ಬರೀ ವೋಟ್ ಬ್ಯಾಂಕ್ ಆಗ್ತೀರಾ. ದಾವಣಗೆರೆ ಇಶ್ಯೂ ಬಂತು, ನನ್ನ ಸ್ಟೇಟ್ಮೆಂಟ್ ಇದೇ ಇರೋದು. ನೀವು ವೋಟ್ ಬ್ಯಾಂಕ್, ಬರೀ ನೀವು ವೋಟ್ ಬ್ಯಾಂಕ್ ಅಷ್ಟೇ, ನಂಬರ್ಸ್ ಇದೆ. ಯಾಕಂತ ಹೇಳಿದ್ರೆ ನೀನು ಅಷ್ಟೇ ಕ್ವಾಲಿಟಿ ಇದೆಯಾ? ಯಾಕೆಂದ್ರೆ ನೀನು ಪವರ್ ಸೆಂಟರ್ ಆಗಿಲ್ಲ. ನೀನ್ ಪವರ್ ಸೆಂಟರ್ ಆದ್ರೆ ನೀನ್ ಡೈರೆಕ್ಟ್ ಆಗಿ ಬಂದು ಟಿಕೆಟ್ ಕೊಡೋರು. ನೀನ್ ಪವರ್ ಸೆಂಟರಾ ಇಲ್ಲ, ನಿನ್ನಲ್ಲಿ ಆ ಒಂದು ಕ್ವಾಲಿಟಿ ಇದೆಯಾ, ನಾಲೆಜ್ ಇದೆಯಾ, ಎಲ್ಲರ ಜೊತೆಗೂ ಬೆರೆತು ಜೀವನ ಮಾಡ್ತಿದ್ಯಾ? ಇಲ್ಲ, ನೀನ್ ಮುಸ್ಲಿಂಗೋಸ್ಕರ ಮಾತ್ರ ಘೋಷಣೆ ಮಾಡ್ತೀಯಾ? ಕರೆಕ್ಟ್. ಪ್ರಶ್ನೆ ಏನಂದ್ರೆ, ಈ ಪಾರ್ಟಿ ಆ ಪಾರ್ಟಿ, ಓಕೆ, ಆ ಪಾರ್ಟಿ ಮುಸಲ್ಮಾನರಿಗೋಸ್ಕರ ನಿಂತ್ಕೊಂಡಿದ್ದಾರೆ. ಹೌದು ಸರ್, ನನಗೆ ಈ ಪ್ರಶ್ನೆ ಯಾವಾಗ್ಲೂ ಇರುತ್ತೆ, ಬಿಜೆಪಿ ಅಂದಿದ ತಕ್ಷಣ ಯಾಕೆ ಅಷ್ಟೊಂದು ದೂರ ಮುಸಲ್ಮಾನರು? ಏನ್ ಪ್ರಾಬ್ಲಮ್? ಅದು ಸೆಪರೇಟ್ ಟಾಪಿಕ್ ಇರೋದು. ಬಿಜೆಪಿ ಇಶ್ಯೂ ಅದು ಮಾತಾಡ್ತೀನಿ. ಬಟ್ ನಾನು ಈ ಫ್ಲೋರ್ ನಲ್ಲಿ ಮಾತಾಡುವಾಗ ಏನ್ ಹೇಳುದಂದ್ರೆ, ನಿನ್ನನ್ನ ಒಂದು ನಮ್ಮವರು ಅಂತ ನಾವು ಅನ್ಸ್ಕೊಳಕ್ಕೆ ನೀನು ಎಲ್ಲಾ ಇಶ್ಯೂಸ್ ನಲ್ಲಿ ನೀನು ಮುಂದೆ ಬರ್ಬೇಕಾಗಿರತ್ತೆ. ಸೊ ಹಿಜಾಬ್ ಇಶ್ಯೂ ನಲ್ಲಿ ಆಚೆ ಬರ್ತೀಯಾ, ಮತ್ತೆ ಬೇರೆ ಏನೋ ಹಲಾಲ್ ಇಶ್ಯೂನಲ್ಲಿ ಆಚೆ ಬರ್ತೀಯಾ. ಬಟ್ ಕಳ್ತೂರಾಟ ಮಸೀದಿಯಿಂದ ಮಾಡಿದ್ರೆ ಅಲ್ಲಿ ನೀನ್ ಡಿಫೆನ್ಸಿವ್ ಆಗಿ ತಗೊಳ್ತೀಯಾ, ನಮ್ಮವ್ರು ಏನ್ ಮಾಡಿಲ್ಲ ಅಂತ ಹೇಳ್ತೀಯಾ, ಇಲ್ಲ ಅವ್ರಿಗೆ ಬೇಲ್ ಕೊಡ್ಸ್ಬೇಕಂತ ಹೋಗ್ತೀಯಾ. ಹಿಂಗ್ ಮಾಡಿದ್ರೆ ನೀನ್ ಹೆಂಗೆ ನಮ್ಮವ ಅಂತ ಹೇಳ್ಕೊಳ್ತಾರೆ ಎಲ್ಲರೂ. ಕರೆಕ್ಟ್. ಶಾಮನೂರ್ ಶಿವಶಂಕರಪ್ಪ ಅವರ ಹಿಸ್ಟ್ರಿ ಏನಿದೆ, 1978 ಅವರು ಗೆದ್ದಿದ್ದಾರೆ, 1983 ನಲ್ಲಿ ಗೆದ್ದಿದ್ದಾರೆ, ಆಮೇಲೆ 1994 ನಲ್ಲಿ ಗೆದ್ದಿದ್ದಾರೆ, ಆಮೇಲೆ 2008 ಇಂದ ಕಂಟಿನ್ಯೂಸ್ ಆಗಿದ್ದಾರೆ. ಏನ್ ಸರ್ವಿಸ್ ಆ ಮನುಷ್ಯಂದು? ನಾನ್ ಕೇಳ್ಕೊಳ್ಳೋದು ಅಷ್ಟೇ, ನಿಮ್ಗೆ ಟಿಕೆಟ್ ಬೇಕಪ್ಪ, ಕೊಡ್ಸನಪ್ಪ, ಒಬ್ಬ ಲೀಡರ್ ತೋರ್ಸು, ಆ ವ್ಯಕ್ತಿಯ ಈಕ್ವಲ್ಗೆ ಒಬ್ಬ ವ್ಯಕ್ತಿ ತೋರಿಸ್ಬಿಡು. ಇವಾಗ ಕೆಲವರು ಹೇಳ್ಕೊತಾರೆ, ಅದು ಏನೋ ಫ್ಯಾಮಿಲಿ ಪೊಲಿಟಿಕ್ಸ್ ನಡೀತಿದೆ. ಫ್ಯಾಮಿಲಿ ಪೊಲಿಟಿಕ್ಸ್ ಇಲ್ಲ, ಅದು ಗುಡ್ ವಿಲ್. ಕರೆಕ್ಟ್. ಅವ್ರ ತಾತ ಮಾಡಿರೋ ಕೆಲಸಕ್ಕೆ ಮೊಮ್ಮಗನಿಗೆ ಸಿಕ್ತಿದೆ, ಅದು ಗುಡ್ ವಿಲ್. ಅದು ಯಾಕೆ ನೀವು ಡೈನಾಸ್ಟಿ ಪೊಲಿಟಿಕ್ಸ್ ಅಂತ ನೋಡ್ತೀರಾ? ಮತ್ತೆ ರಾಹುಲ್ ಗಾಂಧಿ ಇಲ್ವಾ? ಇಲ್ಲ ಅಮಿತ್ ಶಾ ಮಗ ಇಲ್ವಾ ಇವತ್ತು? ಇಲ್ಲ ಬೇರೆ ಯಾರು ಈ ಕಡೆ ಲಲ್ಲೂ ಪ್ರಸಾದ್ ಯಾದವ್ ಮಗ ಇಲ್ಲನಾ? ಎಲ್ಲರೂ ಇದ್ದಾರೆ. ಇಲ್ಲಿ ಉದಯನಿಧಿ ಸ್ಟಾಲಿನ್ ಇಲ್ಲನಾ? ಎಲ್ಲಾ ಕಡೆ ಇದಾರಲ್ಲ. ಸೊ ವಾಟ್ ಆರ್ ವಿ ಟ್ರೈಂಗ್ ಟು ಸೇ? ಸುಮ್ಮನೆ ಇಲ್ಲಿ ಏನೋ ನೋಡಿ, ಪ್ರಾಬ್ಲಮ್ ಇದೆ ನಮ್ಮ ಸಮುದಾಯದಲ್ಲಿ. ಯಾವಾಗ ಪ್ರಾಬ್ಲಮ್ ಇದೆ ಅಂತ ನಾವು ನಂಬ್ತೀವೋ ಅವಾಗ ಅದಕ್ಕೆ ಪರಿಹಾರ ಹುಡುಕಕ್ಕಾಗತ್ತೆ. ಇರೋ ಪ್ರಾಬ್ಲಮ್ನ ಇಲ್ಲ ಅಂತ ಹೇಳ್ಕೊಟ್ರೆ ಏನು ಮಾಡಕ್ಕಾಗಲ್ಲ. ನಂಬರ್ಸ್ ನಂಬರ್ಸ್ ಕಡಿಮೆ ಮಾಡಬೇಡಿ, ಮಕ್ಕಳು ಜಾಸ್ತಿ ಇದ್ರೆ ಒಳ್ಳೇದೆ. ಏನಕ್ಕೆ ಇವಾಗ ನೋಡಿ, ಬರ್ತೀನಿ ನಾನು ಟಾಪಿಕ್ಗೆ. ನಮ್ಮ ಮುಸ್ಲಿಂ ರೇಟ್ ಬಂದು 2.6 TFR ರೇಟ್, ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಒಂದಿದೆ. TFR ರೇಟ್ ಬಂದು 2.6 ಇದೆ. ವೆರಿ ಹೆಲ್ದಿ. ಮುಸ್ಲಿಮ್ಸ್ ನಲ್ಲಿ 2.6 ಇದೆ. 2.1 ಮೇಂಟೈನ್ ಮಾಡಬೇಕು ಭಾರತ. ಅವಾಗ ನಾವು ಬ್ಯಾಲೆನ್ಸ್ ಆಗಿರ್ತೀವಿ, ಎಕಾನಮಿ ಸರಿಯಾಗಿರುತ್ತೆ. 2.1 ಗಿಂತ ಕಡಿಮೆ ಆದ್ರೆ ನಮ್ಗೆ ಕಷ್ಟ ಕಾಲ ಬರುತ್ತೆ. ಇವತ್ತಿಗೆ ಹಿಂದೂ ಸಮುದಾಯದಲ್ಲೇ 1.9 ಬಂದ್ಬಿಟ್ಟಿದ್ದಾರೆ. ಸಮಸ್ಯೆ ಅಲ್ಲಿ ಉಂಟಾಗಿದೆ. 1.9 ಇಸ್ ಅನ್ಹೆಲ್ದಿ ನಂಬರ್, ಕಡಿಮೆನೆ ಆಗ್ತಾ ಇರುತ್ತೆ. ಸೊ ಆ ಪ್ರಾಬ್ಲಮ್ ಅವ್ರಿಗೆ ಇರೋದಂದ್ರೆ ಭಾರತಕ್ಕೆ ಪ್ರಾಬ್ಲಮ್ ಇದೆ. ಏನಕ್ಕೋಸ್ಕರ ಅಂದ್ರೆ, ಇದು ನಾನು ಹೇಳೋದಲ್ಲ, ಎಕನಾಮಿಸ್ಟ್ಗಳು ಹೇಳ್ತಾರೆ 2.1 ಯಾಕಿರ್ಬೇಕಂದ್ರೆ,
ಒಂದು ವಯಸ್ಸಾದವರು ಇರ್ತಾರೆ, ಕಡಿಮೆ ವಯಸ್ಸಾದವರು ಇರ್ತಾರೆ, ಅದ್ರ ಮಧ್ಯವರ್ಗದಲ್ಲಿ ಇರುತ್ತಾರೆ. ಇದೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ಒಂದು ವೇಳೆ 2.1ಗಿಂತ ಕಡಿಮೆ ಆಗ್ಬಿಟ್ರೆ ವಯಸ್ಸಾದ ಮುದುಕರು ಇರ್ತಾರೆ, ಕಡಿಮೆ ವಯಸ್ಸಾದ ಚಿಕ್ಕ ಮಕ್ಕಳು ಇರ್ತಾರೆ, ಮಧ್ಯವರ್ಗದವರು ಇರೋದಿಲ್ಲ. ಸೊ ಹಾಗೆ ಏನಾಗುತ್ತೆ ಅಂದ್ರೆ ಗೌರ್ಮೆಂಟ್ ಉದ್ಯೋಗದಲ್ಲಿ ಕೆಲಸ ಮಾಡೋಕ್ಕೆ ಜನರು ಸಿಗೋದಿಲ್ಲ, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕೆ ಜನರು ಸಿಗೋದಿಲ್ಲ. ಸೊ ಸಮಸ್ಯೆ ಉಂಟಾಗುತ್ತೆ. ಇವಾಗ ರಷ್ಯಾ ಇದೆ, ಜರ್ಮನಿ ಇದೆ, ಇನ್ನೊಂದು ಇತ್ಯಾದಿ ಆಫ್ರಿಕನ್ ಕಂಟ್ರೀಸ್ ಇದೆ. ಅಲ್ಲಿ ಪಾಪ್ಯುಲೇಷನ್ ಕಡಿಮೆ ಆಗೋ ಒಂದು ಕಾರಣಕ್ಕೋಸ್ಕರ ನೀವು ಮದುವೆ ಮಾಡ್ಕೊಳ್ಳಿ, ಮಕ್ಕಳು ಹುಟ್ಟಿಸಿ ನಿಮ್ಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನು ಕೆಲವು ಆಫ್ರಿಕನ್ ಕಂಟ್ರೀಸ್ ನಲ್ಲಿ ಅಧಿಕವಾಗಿ ಮದುವೆ ಮಾಡ್ಕೊಳ್ಳಿ, ಜಾಸ್ತಿ ಮಕ್ಕಳು ಹುಟ್ಟಿಸಿ ನಿಮ್ಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇದೆ ಅಂತ ಹೇಳ್ಕೊಳ್ತಾರೆ. ಸೊ ದಟ್ ಈಸ್ ಆಲ್ ರಿಲೇಟಿವ್ ಇಶ್ಯೂ. ನನ್ನ ಪ್ರಕಾರ ಏನಂದ್ರೆ, ನೀನು ಎಷ್ಟು ಮಕ್ಕಳು ಇಟ್ಕೊಳ್ಳೋದು ಅದಿಲ್ಲ ಸಮಸ್ಯೆ, ಅವ್ರನ್ನ ಹೇಗೆ ಪಾಲಿಸ್ತಿದ್ಯಾ, ಅವ್ರಿಗೆ ಹೇಗೆ ನೀನು ಪಾಠ ಕಲಿಸ್ತಿದ್ಯಾ, ಅವ್ರ ಸಮಾಜದಲ್ಲಿ ಏನ್ ಕೆಲಸ ಮಾಡ್ತಾ ಇದಾರೆ, ಸಮಾಜವನ್ನು ಕಟ್ಟುವ ಕೆಲಸ ಮಾಡ್ತಾ ಇದಾರಾ ಇಲ್ಲ ಸಮಾಜವನ್ನು ಕೆಡುಕೋ ಕೆಲಸ ಮಾಡ್ತಾ ಇದಾರಾ. ಈ ಪ್ರಶ್ನೆ ಎಲ್ಲಿ ಬರುತ್ತೆ ಅಂದ್ರೆ, ಬೆಂಗಳೂರಿನಲ್ಲಿ ಇರತಕ್ಕಂಥ ಮುಸಲ್ಮಾನರಿಗೆ ಕ್ಲಿಯರ್ ಆಗಿ ಅಂಡರ್ಲೈನ್ ಮಾಡಿ ನಾನು ಮಾತಾಡ್ತಿದ್ದೀನಿ. ಮಂಗಳೂರು ಕಡೆ ಇರುವ ಮುಸಲ್ಮಾನರ ಬಗ್ಗೆ ಮಾತಾಡ್ತಿಲ್ಲ, ತಮಿಳ್ನಾಡಿನಲ್ಲಿ ಇರುವ ಮುಸಲ್ಮಾನರ ಬಗ್ಗೆ ಮಾತಾಡ್ತಿಲ್ಲ, ಕೇರಳದಲ್ಲಿ ಇರುವ ಮುಸಲ್ಮಾನರ ಬಗ್ಗೆ ಮಾತಾಡ್ತಿಲ್ಲ. ಬೆಂಗಳೂರಿನಲ್ಲಿ ಇರತಕ್ಕಂಥ ಮುಸಲ್ಮಾನರಿಗೆ ಈ ಪ್ರಶ್ನೆ ಅವ್ರಿಗೆ ಅನ್ವಯಿಸುತ್ತೆ. ಏನ್ ಮಾಡ್ತಿದ್ದೀರಾ, ಮಕ್ಕಳನ್ನ ಹೇಗೆ ಪಾಠ ಕಲಿಸ್ಬೇಕು, ಮಾಡ್ತಿದ್ದೀರಾ, ಮಾಡ್ತಾ ಇದ್ದಾರೆ, ಇಲ್ಲ ಅಂತಿಲ್ಲ. ನಾನು ಎಲ್ಲರೂ ಹಂಗೆ ಮಾತಾಡೋಕ್ಕಾಗಲ್ಲ. ಬಟ್ ಮುಸ್ಲಿಂ ಲೊಕ್ಯಾಲಿಟಿ ಅಂತ ಕೆಲವು ಲೊಕ್ಯಾಲಿಟಿ ನಿಮ್ಗೆ ಗೊತ್ತಿರಬೇಕು. ಹೌದು, ಅದು ಹೇಗೆ ಹಿಂಗ್ ಮೇಂಟೈನ್ ಆಗ್ತಿದೆ, ವೈ ಮುಸ್ಲಿಂ ಲೊಕ್ಯಾಲಿಟೀಸ್ ಲೈಕ್ ದಿಸ್ ಅಂತ ಪ್ರಶ್ನೆ ಬಂದಿರಬೇಕಲ್ಲ ನಿಮಗೆ. ಡೆಫಿನೆಟ್ಲಿ ಯಾಕೆ ಹಿಂಗಿದೆ, ಸ್ಲಮ್ಗಳಲ್ಲಿ ಸ್ಲಮ್ ಕೂಡ ಕ್ಲೀನ್ ಆಗಿ ಇಟ್ಟುಕೊಂಡಿದ್ದಾರೆ. ಕೆಲವು ಜಾಗದಲ್ಲಿ ನಾನು ನೋಡಿದ್ದೀನಿ, ಸ್ಲಮ್ಗಳು ಕೂಡ ಕ್ಲೀನ್ ಆಗಿ ಮೇಂಟೈನ್ ಮಾಡೋರಿದ್ದಾರೆ. ಯಾಕೆ ಹೀಗಿದೆ, ಯಾಕೆ ಅಲ್ಲಿ ಕಾನೂನಿಲ್ಲ, ಯಾಕೆ ಕಾನೂನು ಬದ್ಧವಾಗಿಲ್ಲ, ಯಾಕೆ ಅಲ್ಲಿ ಜಗಳ ಮಾಡ್ಕೊಂಡಿದ್ದಾರೆ, ಯಾಕೆ ಅಲ್ಲಿ ಏನು ಅನ್ವಯಿಸಲ್ಲ ಅಂತ ಪ್ರಶ್ನೆ ಬರ್ತಿದ್ದಿಲ್ಲ. ವೈ ಇಸ್ ಇಟ್ ಸೋ ಡರ್ಟಿ? ಸೊ ನೀವು ಸುಮ್ಮನೆ ನಾವು ಶ್ರೇಷ್ಠರು ಅಂತ ಹೇಳಿದ್ರೆ ಅದು ಸಾಲದು. ನೀವು ಸ್ವಲ್ಪ ರೋಡಿಗಿಳಿದು ಕೆಲಸ ಮಾಡಿ. ನಾನು ಬ್ರಾಹ್ಮಣರ ಜೊತೆಗೆ ಎಲ್ಲ ಜೀವನ ಮಾಡಿದ್ದೀನಿ. ನಮ್ ವೆರಿ ಕ್ಲೋಸ್ ಥಿಕ್ ಫ್ರೆಂಡ್ಸ್ ಬ್ರಾಹ್ಮಿನ್ಸ್ ಇವತ್ತಿಗೂ ಕೂಡ. ಓಕೆ, ವಿ ಆರ್ ಆಲ್ ವೆರಿ ಗುಡ್ ಫ್ರೆಂಡ್ಸ್. ಅವ್ರ ಮನೆಗೆ ಹೋದ್ರೆ ಅವ್ರ ಮನೆ ಅಡಿಗೆ ಹೋಗ್ಬಿಟ್ಟು ಅಲ್ಲಿ ನಾನು ಹಾಗೆ ಊಟ ಮಾಡ್ತೀನಿ. ಅವ್ನು ನಮ್ಮ ಮನೆಗೆ ಬಂದ್ರೆ ನಮ್ಮ ಅಡಿಗೆ ಮನೆಗೆ ಹೋಗ್ಬಿಟ್ಟು ಅವ್ನು ಏನ್ ಬೇಕಂತ ತಗೊಂಡು ತಿಂತಾನೆ. ಸೊ ನಾವು ಹಂಗೆ ಬೆಳೆದಿದ್ವಿ. ಬ್ರಾಹ್ಮಣರ ಏನೋ ಅವ್ರ ಲೈಫ್ ಸ್ಟೈಲ್ ಆಗಿ ಗೊತ್ತಿದೆ. ಅವರಲ್ಲಿ ಜಾತಿ ಭೇದ ಎಲ್ಲ ಬೇರೆ ವಿಷಯ, ಬಟ್ ಅವರಲ್ಲಿರೋ ಒಳ್ಳೆ ಗುಣಗಳ ಬಗ್ಗೆ ಮಾತಾಡ್ಬೇಕಾಗಿರುತ್ತೆ. ಕರೆಕ್ಟ್. ಇವಾಗ ನಮ್ಮ ರೋಡ್ನಲ್ಲಿ ಜಯನಗರ್ನಲ್ಲಿ ಒಬ್ರು ಇದ್ರು, ಅವ್ರು ಇದ್ದಾರೆ ಇವಾಗಲೂ, ವೆರಿ ನೈಸ್ ಮ್ಯಾನ್, ಬ್ರಾಹ್ಮಿನ್ ಕಮ್ಯುನಿಟಿ. ರೋಡ್ನಲ್ಲಿ ಲೈಟ್ ಪ್ರಾಬ್ಲಮ್ ಆಗಲಿ, ರೋಡ್ನಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಲಿ, ಸ್ಯಾನಿಟರಿ ಪ್ರಾಬ್ಲಮ್ ಆಗಲಿ, ಡೈರೆಕ್ಟಾಗಿ ಹೋಗ್ಬಿಡ್ತಾರೆ. BBMP ಆಫೀಸ್ಗೆ ಹೋಗೋದು, ಕಂಪ್ಲೇಂಟ್ ಕೊಡೋದು, ಇದು ಏನೇನು ನಡೀಬೇಕು ಅದ್ರಲ್ಲಿ ನಡೆಸ್ಬಿಡ್ತಾರೆ. ಒಬ್ಬ ವ್ಯಕ್ತಿ ಮಾಡೋದ್ರಿಂದ ಇಡೀ ರೋಡ್ ಕ್ಲೀನ್ ಆಗಿರುತ್ತೆ. ಒಬ್ಬ ವ್ಯಕ್ತಿ. ಪ್ರವಾದಿ ನಮ್ಗೆ ಏನೇನು ಕೊಟ್ಟಿದ್ದಾರೆ, ಧರ್ಮದಲ್ಲಿ ಅನೇಕ ಶಾಖಗಳು ಉಂಟು. ಫಸ್ಟ್ ಮೊದಲನೇ ಶಾಖ ಬಂದು ಅಶ್ಹದು ಅನ್ ಲಾ ಇಲಾಹ ಇಲ್ಲಲ್ಲಾಹ್. ಕೊನೆಯ ಶಾಖ ಅಂದ್ರೆ ರೋಡ್ನಲ್ಲಿ ಬೀದಿನಲ್ಲಿ ಯಾವ್ದಾದ್ರು ಕಷ್ಟ ಕೊಡುವಂತ ವಸ್ತು ಆಗ್ತದೆ, ಅದನ್ನ ದೂರ ಮಾಡ್ಕೊಂಡು ಹೋಗೋದು. ಅದನ್ನ ನೀವು ಅಲ್ಲಿಂದ ಆಚೆಗೆ ಕಳ್ಸ್ಕೊಂಡು, ಅಂದ್ರೆ ಅಲ್ಲಿಂದ ದೂರ ಮಾಡ್ಬೇಕು. ಆ ಕಷ್ಟದಿಂದ ಜನರಿಗೆ ಈಸಿ ಮಾಡ್ಬೇಕಾಗಿರುತ್ತೆ. ಅದು ಈಮಾನಿನ ಒಂದು ಅಂಶ ಅಂತ ಹೇಳ್ತಾರೆ. ಈಮಾನ್ ಅಂದ್ರೆ ನಂಬಿಕೆ ಇದ್ದವನ ಹತ್ರ ಇಂಥ ಗುಣಗಳಿರ್ಬೇಕು. ರೋಡ್ನಲ್ಲಿ ಕಚರ ಹಾಕೊಳ್ಬಾರ್ದು. ರೋಡ್ನಲ್ಲಿ ಕಚರ ಹಾಕೊಂಡು ಈಮಾನಿಂದ ದೂರ ಇದ್ದಾನೆ. ಸೆಕೆಂಡ್ ಫ್ಲೋರ್ ಇಂದ ಕೆಳಗೆ ಹಾಕ್ತಾರೆ ಕೆಲವು ಜಾಗದಲ್ಲಿ, ನೋಡಿರ್ತಾರೆ ಏನೋ ಗೊತ್ತಿಲ್ಲ ನನಗೆ, ನಾನು ನೋಡಿದ್ದೀನಿ. ಕರೆಕ್ಟ್. ಟೈಮ್ ಬರುತ್ತೆ ಕಚರ ತಗೊಂಡು ಹೋಗಕ್ಕೆ, ಆದ್ರೆ ರೋಡ್ನಲ್ಲಿ ಹಾಕ್ತಾರೆ ಅವರು. ಏನ್ ಮಾಡ್ತಾ ಇದಾರೆ ಇದು? ಮಸೀದಿ ಏನ್ ಮಾಡ್ಬೇಕಾಗಿತ್ತು, ಮಾಡ್ತಿದೀವಾ? ಇಲ್ಲ ತಾನೆ? ಕರೆಕ್ಟ್. ಸೊ ಈ ಪ್ರಶ್ನೆ ಯಾರು ಕೇಳಬೇಕಾಗಿರುತ್ತೆ, ಎಷ್ಟು ಹೋರಾಟ ನಾವು ಮಾಡ್ಬೇಕಾಗಿರುತ್ತೆ. ಹೌದು. ಸೊ ಯಾಕೆ ನಮ್ಮನ್ನ ದ್ವೇಷಿಸ್ತಾ ಇದ್ದಾರೆ? ಐ ಆಮ್ ಓಪನ್, ನಾನು ಓಪನ್ ಇದ್ದೆ, ಏನಿಲ್ಲ. ವಿ ಆರ್ ನಾಟ್. ಯಾಕೆ ಹಿಂಗೆ ಮನೆ ರೇಟ್ ಇನ್ಕ್ರೀಸ್ ಆಗ್ತಿಲ್ಲ ಅಲ್ಲಿ? ಈ ಲೊಕ್ಯಾಲಿಟಿನಲ್ಲಿ ಯಾಕೆ ರೇಟ್ ಕಡಿಮೆ ಆಗ್ತಿದೆ? ಬೇರೆ ಜಾಗದಲ್ಲಿ ಯಾಕೆ ರೇಟ್ ಇನ್ಕ್ರೀಸ್ ಆಗ್ತಿದೆ?